ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅರ್ಜುನ್ ಹತ್ರ ಡಾಕ್ಟರ್ ಬರ್ತಾರೆ. ಡ್ಯಾಡ್ ಅಂತ ಕೂಗ್ತಾನೆ ಅರ್ಜುನ್. ಆಗ ನಿರ್ಮಲಾ ಮತ್ತು ಜಗನ್ ಒಳಗಡೆ ಬರ್ತಾರೆ. ಅರ್ಜುನ್, ನನ್ನ ಕಂದ, ನಿನಗೇನೂ ಆಗಿಲ್ಲ ಅಲ್ವಾ? ಆರಾಮಾಗಿದೆಯಾ ತಾನೆ? ನಿನ್ನನ್ನು ಹೀಗೆಲ್ಲ ನೋಡೋದಕ್ಕೆ ತುಂಬ ಸಂಕಟ ಆಗುತ್ತೆ ಕಣೋ. ಅಂತೂ ಆ ದೇವ್ರು ಕಣ್ಬಿಟ್ಬಿಟ್ಟ, ನನ್ನ ಮಗನ ಉಳಿಸ್ಕೊಟ್ಬಿಟ್ಟ ಅಂತಾರೆ ನಿರ್ಮಲಾ. ಥ್ಯಾಂಕ್ಸ್ ಗಾಡ್, ಅಂತೂ ತೀರ್ಥರ್ಸ್ಕೊಂಡ್ಯಲ್ಲ, ಈಗ ಸಮಾಧಾನ ಆಯಿತು ಅಂತಾರೆ ಡಾಕ್ಟರ್. ನನಗೇನಾಗಿತ್ತು ಡಾಕ್ಟರ್ ಅಂತಾನೆ ಅರ್ಜುನ್. ನಿಮ್ಮ ದೇಹ ಸೇರಿಕೊಂಡಿದ್ದ ಡೆಡ್ಲಿ ಪಾಯ್ಸನ್ನಿಂದ ನೀವು ಕೋಮಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇತ್ತು. ಅದಕ್ಕೆ ಇಷ್ಟೊತ್ತು ನಿಮ್ಮ ಬಗ್ಗೆ ಯಾವ ಭರವಸೆನೂ ಕೊಟ್ಟಿರಲಿಲ್ಲ ಅಂತಾರೆ ಡಾಕ್ಟರ್. ವಾಟ್ ಡಾಕ್ಟರ್, ಈಗೇನು ತೊಂದರೆ ಇಲ್ಲ ತಾನೆ ಅಂತಾರೆ ಜಗನ್. ಕಣ್ಬಿಟ್ಟು ಮಾತಾಡ್ತಿದ್ದಾರಲ್ಲ, ನಥಿಂಗ್ ಟು ವರಿ ಅಂತಾರೆ ಡಾಕ್ಟರ್. ದೆನ್ ಓಕೆ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಅಂತಾರೆ ಜಗನ್. ಭಾರ್ಗವಿಯವರು ನಿಮ್ಮ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ನೀವು ಈಗ ಆರಾಮಾಗಿ ಎದ್ದು ಕೂತಿದ್ದೀರಾ ಅಂದರೆ ನಿಮ್ಮ ಹೆಂಡತಿ ದೇವ್ರ ಹತ್ರ ಪಟ್ಟು ಹಿಡಿದು ಬೇಡ್ಕೊಂಡಿದ್ದಾರೆ ಅನಿಸುತ್ತೆ ಅಂತಾರೆ ಡಾಕ್ಟರ್. ಅರ್ಜುನ್, ನೀನು ಹುಷಾರಾಗಿದೆಯಾ ಅಂತ ಅತ್ತೆಗೆ ಫೋನ್ ಮಾಡಿ ಹೇಳ್ತೀನಿ. ತುಂಬ ಸಲ ಫೋನ್ ಮಾಡಿ ವಿಚಾರಿಸಿದ್ರು ಅಂತಾರೆ ನಿರ್ಮಲಾ. ಹೌದು ಅತ್ತಿಗೆ, ಮೊದಲು ಅಮ್ಮಂಗೆ ಫೋನ್ ಮಾಡಿ ಅರ್ಜುನಿನ ಮೇಲೆ ನಿನಗೆ ಒಂದೇ ಒಂದು ಸೂಜಿ ಕೂಡ ತಗಲಬಾರ್ದು, ಹಾಗೆ ನಿನ್ನನ್ನು ನೋಡ್ಕೋತೀನಿ ಅಂತಾರೆ ಜಗನ್. ನಾನು ಉಳ್ಕೊಂಡಿರೋದು ಮುಖ್ಯ ಅಲ್ಲ ಚಿಕ್ಕು, ಡ್ಯಾಡ್ಗೆ ಯಾವ ತೊಂದರೆನೂ ಆಗಬಾರ್ದು. ಅವರಿಲ್ಲದೆ ನಾವಿದ್ದು ಏನು ಪ್ರಯೋಜನ ಹೇಳಿ? ಇವತ್ತು ಡ್ಯಾಡ್ ಕೇಸ್ ಹಿಯರಿಂಗ್ ಇದೆ, ನಾನು ಇಲ್ಲೇ ಇದ್ದೀನಿ. ಡ್ಯಾಡ್ ಪರವಾಗಿ ಯಾರು ವಾದ ಮಾಡ್ತಿದ್ದಾರೆ? ನೀವು ಯಾರನ್ನಾದರೂ ಕಳಿಸಿದ್ರೆ ಚಿಕ್ಕು? ಮಾಮ್, ಚಿಕ್ಕು, ಡ್ಯಾಡ್ ಪರವಾಗಿ ಕೋರ್ಟ್ಗೆ ಯಾರು ಹೋಗಿದ್ದಾರೆ? ಮಾಮ್, ಯಾರು ಹೋಗಿದ್ದಾರೆ ಮಾಮ್? ಡ್ಯಾಡ್ ಪರವಾಗಿ ಯಾರಾದರೂ ಕೋರ್ಟ್ಗೆ ಹೋಗಿದ್ದಾರಾ ಅಂತಾನೆ ಅರ್ಜುನ್, ನೀವು ಜಾಸ್ತಿ ಸ್ಟ್ರೆಸ್ ತಗೋಬೇಡಿ, ಸ್ವಲ್ಪ ಆರಾಮಾಗಿರಿ, ನಾನಿಲ್ಲೇ ಹೊರಗಡೆ ಇರ್ತೀನಿ ಅಂತ ಡಾಕ್ಟರ್ ಹೋಗ್ತಾರೆ. ಈಚೆ ಬೃಂದಾ ಡೈನಿಂಗ್ ಟೇಬಲ್ ಹತ್ರ ನಿಂತಿರ್ತಾಳೆ. ಆಗ ಸಾಕ್ಷಿ ಬಂದು, ಬೃಂದಾ, ಕೊನೆಗೂ ನೀನು ಕಾಯ್ಕೊಂಡಿದ್ದ ದಿನ ಬಂದೇ ಬಿಡ್ತಲ್ಲ. ಬಾವ ಇನ್ನೇನು ಸೋಲ್ತಾರೆ, ನೀನು ಈ ಮನೆ ಯಜಮಾನಿ ಆಗ್ತೀಯ. ಬೃಂದಾ, ಆಗಾಗ ನನಗೆ ಡಿಸೈನರಿ ಸಾರಿ ತಗೊಳ್ಳೋಕ್ಕೆ, ಜ್ಯುವೆಲ್ಲರಿ ತಗೊಳ್ಳೋಕ್ಕೆ ದುಡ್ಡು ಕೊಡ್ತೀಯಾ? ನಾನು ನೀನು ಒಟ್ಟಿಗೆ ಬೇಕಾದರೆ ಶಾಪಿಂಗ್ಗೆ ಹೋಗ್ಬೋದು ಅಂತಾಳೆ ಸಾಕ್ಷಿ. ಅಯ್ಯೋ ಚಿಕ್ಕತ್ತೆ, ನಿಮಗಿಲ್ಲ ಅಂತ ಹೇಳ್ತೀನಾ? ಎಷ್ಟು ಬೇಕಿದ್ರೂ ಶಾಪಿಂಗ್ ಮಾಡಿ ಅಂತಾಳೆ ಬೃಂದಾ. ಆದರೂ ನನಗೊಂದು ಡೌಟು ಬೃಂದಾ ಅಂತಾಳೆ ಸಾಕ್ಷಿ. ಏನು ಚಿಕ್ಕತ್ತೆ ಅಂತಾಳೆ ಬೃಂದಾ. ಈ ಭಾರ್ಗವಿ ಏನಾದರೂ ಕಿತಾಪತಿ ಮಾಡಿ ನಮ್ಮ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ರೆ ಅಂತಾಳೆ ಸಾಕ್ಷಿ. ಆ ಭಾರ್ಗವಿ ಬಗ್ಗೆ ನಿಮಗೆ ಗೊತ್ತಿಲ್ವ ಚಿಕ್ಕತ್ತೆ? ರೂಮಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆಳ್ತಿರ್ತಾಳೆ ನೋಡಿ, ಮಜ ತಗೊಳ್ಳೋಣವಾ ಅಂತ ಬೃಂದಾ ಸಾಕ್ಷಿ ಭಾರ್ಗವಿ ರೂಮಿಗೆ ಬರ್ತಾರೆ. ಅಲ್ಲಿ ಹ್ಯಾಂಗರ್ನಲ್ಲಿ ಅವಳು ಕರಿಕೊಟ್ಟು ಇರಲ್ಲ. ಶಾಕ್ನಿಂದ ಬೃಂದಾ ನೋಡ್ತಾಳೆ. ಏಯ್, ಅದ್ಯಾಕೆ ಒಳ್ಳೆ ಗರಬಡ್ದವಳು ಹಾಗೆ ನಿಂತಿದ್ಯಾ? ಭಾರ್ಗವಿ ಕೋಟ್ ಕಾಣಿಸ್ತಿಲ್ಲ ಅಂತಾಳೆ ಬೃಂದಾ. ಮನೇಲೂ ಎಲ್ಲೂ ಕಾಣಿಸ್ತಿಲ್ಲ ಅಂತಾಳೆ ಸಾಕ್ಷಿ. ಅಂದರೆ ಅಂತ ಇಬ್ಬರು ಕೂಗ್ತಾರೆ. ಈಚೆ ಆರ್ಕೆ, ಯುವರ್ ಆನರ್, ಇವ್ರ ಪರವಾಗಿ ವಾದ ಮಾಡೋದಕ್ಕೆ ಇನ್ಯಾರೂ ಬರೋದಿಲ್ಲ ಅಂತ ಹೇಳುವಾಗ, ನಾನಿದ್ದೀನಿ ಯುವರ್ ಆನರ್ ಅಂತ ಭಾರ್ಗವಿ ಕೋರ್ಟ್ ಒಳಗಡೆ ಬರ್ತಾರೆ. ಎಲ್ಲರೂ ಶಾಕ್ನಿಂದ ಭಾರ್ಗವಿನ ನೋಡ್ತಾರೆ. ಈಚೆ ಫೋನಲ್ಲಿ ಕೋರ್ಟ್ ಒಳಗಡೆ ನಡೀತಾ ಇರೋದನ್ನು ನೋಡ್ತಿದ್ದ ಗಾಯತ್ರಿ ಶಾಕ್ ಆಗ್ತಾಳೆ. ಭಾರ್ಗವಿ ಜಡ್ಜ್ಗೆ ನಮಸ್ಕಾರ ಮಾಡ್ತಾಳೆ. ಜೆ ಪಿನ ನೋಡ್ತಾಳೆ. ಏನಿದು ಅಂತಾರೆ ಜೆ ಪಿ. ಕಣ್ಣಲ್ಲೇ ನಾನು ನೋಡ್ಕೋತೀನಿ ಅಂತ ಸನ್ನೆ ಮಾಡ್ತಾಳೆ ಭಾರ್ಗವಿ. ಆರ್ಕೆ ನೋಡಿ, ಅಡ್ವೊಕೇಟ್ ಜೆ ಪಿ ಪರವಾಗಿ ವಾದ ಮಾಡೋಕ್ಕೆ ಬೇರೆ ಯಾರೋ ಲಾಯರ್ಸ್ ಅವಶ್ಯಕತೆ ಇಲ್ಲ ಸರ್, ಅವ್ರ ಸೊಸೆ ಭಾರ್ಗವಿ ನಾನಿದ್ದೀನಿ ಅಂತಾಳೆ ಭಾರ್ಗವಿ ಏನಿದು ಅಂತಾರೆ ಜೆ ಪಿ. ಮತ್ತೆ ಭಾರ್ಗವಿ ಸಮಾಧಾನವಾಗಿರಿ ಅಂತ ಸನ್ನೆ ಮಾಡಿ, ಸರ್ ನನ್ನ ಜೊತೆ ವಾದ ಮಾಡಬೇಕು ಅಂತ ಎದುರು ನೋಡ್ತಿದ್ರಲ್ಲ ಪಾಪ, ಅಷ್ಟು ದೂರದಿಂದ ಬಂದಿದ್ದೀರಾ, ನಿಮ್ಮ ಆಸೆನ ನೆರವೇರಿಸದೇ ಇರೋಕ್ಕಾಗತ್ತಾ? ಅದಕ್ಕೆ ಸರ್ ನಿಮ್ಮ ಜೊತೆ ವಾದ ಮಾಡಬೇಕು ಅಂತ ಮತ್ತೆ ಕೋಟ್ ಹಾಕ್ಕೊಂಡು ನಿಮ್ಮ ಎದುರಿಗೆ ಬಂದಿದ್ದೀನಿ ನೋಡಿ ಅಂತಾಳೆ ಭಾರ್ಗವಿ. ಈಚೆ ಬೃಂದಾ ಪೂರ್ಣಿಮೆಗೆ ಕಾಲ್ ಮಾಡಿ, ಅಮ್ಮ ದೊಡ್ಡ ಎಡ್ವಟ್ಟಾಗೋಗಿದೆ ಅಮ್ಮ, ಮೊದಲು ಭಾರ್ಗವಿಗೆ ಕಾಲ್ ಮಾಡು ನೀನು ಅಂತಾಳೆ. ಯಾಕೆ, ಏನಾಯಿತು? ನೀನು ಯಾಕೆ ಇಷ್ಟು ಗಾಬರಿ ಆಗಿದೆಯಾ ಅಂತಾರೆ ಪೂರ್ಣಿಮಾ. ಬರೀ ಗಾಬರಿ ಅಲ್ಲಮ್ಮ, ಜೀವನೇ ಬಾಯಿಗೆ ಬಂದಂಗಾಗಿದೆ. ಆ ಭಾರ್ಗವಿ ನಮ್ಮೆಲ್ಲರನ್ನ ಫೂಲ್ ಮಾಡಿ ಕೋರ್ಟ್ಗೆ ಹೋಗಿದ್ದಾಳೆ ಅಂತಾಳೆ ಬೃಂದಾ. ಅಷ್ಟೇನಾ ಅಂತಾರೆ ಪೂರ್ಣಿಮಾ. ಅಷ್ಟೇನೇನಾ ಅಮ್ಮ, ನಿನಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಅವಳು ಕೋರ್ಟ್ಗೆ ಹೋಗಿದ್ದು ಬೇರೆ ಯಾವುದೇ ಕೆಲಸಕ್ಕಲ್ಲ, ಮಾವನ ಪರವಾಗಿ ವಾದ ಮಾಡೋಕ್ಕೆ, ಅವ್ರ ಕೇಸನ್ನು ನಡೆಸೋಕೆ ಅಮ್ಮ. ಅವಳು ನಿನಗೆ ಕೊಟ್ಟಿರೋ ಮಾತನ್ನು ಮುರಿದು ಕೋರ್ಟ್ಗೆ ಹೋಗಿದ್ದಾಳಮ್ಮ. ನನಗೆ ಅವೆಲ್ಲ ಗೊತ್ತಿಲ್ಲ. ಈಗ ಅವಳನ್ನು ಬೈದು ಬುದ್ಧಿ ಹೇಳಿ ಮನೆಗೆ ವಾಪಸ್ ಬರೋಕ್ಕೆ ಹೇಳು ಅಂತಾಳೆ ಬೃಂದಾ. ಇದು ಮೋಸ ಅಲ್ಲ ಬೃಂದಾ, ಕರ್ತವ್ಯ. ಭಾರ್ಗವಿನ ಕೋರ್ಟ್ಗೆ ಕಳಿಸಿದ್ದು ನಾನೇ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ ಪೂರ್ಣಿಮಾ. ಭಾರ್ಗವಿ ದೇವಸ್ಥಾನದಲ್ಲಿ ಗಂಗಾ ಮಾತನ್ನು ಕೇಳಿ ಸಿಟ್ಟಾದಾಗ, ಭಾರ್ಗವಿ ಅವಳ ಮಾತು ಕೇಳಿ ಸಿಟ್ಟಾಗಿದ್ಯಾ? ಮತ್ತೆ ಕೋರ್ಟ್ಗೆ ಹೋಗಿ ಇಂಥವರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅನ್ನಿಸ್ತಿದ್ಯಾ? ಕೋಪ ನೆತ್ತಿಗೇರಿದರೆ ಸಾಲದು, ಕೋರ್ಟ್ಗೆ ಹೋಗಬೇಕು, ಮತ್ತೆ ವಾದ ಮಾಡಬೇಕು, ನನಗೆ ಕೊಟ್ಟಿರೋ ಒಂದು ಮಾತು ಉಳಿಸ್ಕೋಬೇಕು ಅಂತ ನಿನಗೆ ಎಷ್ಟು ಕಷ್ಟ ಬಂದರೂ ಸುಮ್ಮನೆ ಇದೆಯಾ ಅಲ್ವಾ? ಹೌದು ಭಾರ್ಗವಿ, ಆ ಗಾಯತ್ರಿ ದೇವಿ ನಿನ್ನನ್ನು ನಂಬಿಸಿ ನಿನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾಳೆ. ನಿನ್ನ ಮಾವನ್ನ ಅವ್ರ ಅರ್ಜುನ್ ಜೀವಕ್ಕೆ ಆಪತ್ತು ತಗೊಂಡು ಬಂದಿದ್ದಾಳೆ. ನಿನ್ನ ಸಂಸಾರನ ಮುರಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಆದರೂ ಸಹ ನೀನು ನನಗೆ ಕೊಟ್ಟಿರೋ ಒಂದು ಮಾತನ್ನು ಉಳಿಸ್ಕೋಬೇಕು ಅಂತ ಕೋರ್ಟ್ಗೆ ಹೋಗದೆ, ಕೋರ್ಟು ಹಾಕ್ಕೊಳ್ದೆ, ವಾದ ಮಾಡಿದೆ, ಹಾಗೆ ಎಲ್ಲರನ್ನ ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತಿದ್ಯಲ್ಲ. ಮಗಳಾಗಿ ನೀನು ಗೆದ್ದುಬಿಟ್ಟೆ ಭಾರ್ಗವಿ. ಆ ಮಾತನ್ನು ಇವತ್ತು ನಾನು ಹಿಂತಗೊಳ್ಳದೆ ಹೋದರೆ ತಾಯಿಯಾಗಿ ನಾನು ಸೋತೋಗ್ತೀನಿ. ನಿನ್ನ ಸೋಲಿಗೆ ನಾನೇ ಕಾರಣ ಆಗಿ ಹೋಗ್ತೀನಿ ಭಾರ್ಗವಿ.
ನಿನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಮತ್ತಾರ ಜೀವಕ್ಕೂ ಕುತ್ತಬಾರಬಾರ್ದು ಅಂತ ನೀನು ಲಾಯರ್ ಕೆಲಸ ಮಾಡೋದು ಬೇಡ, ಸಂಸಾರ ಸರಿ ಮಾಡ್ಕೊ ಅಂತ ನಾನು ಮಾತು ತಗೊಂಡಿದ್ದೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಯಾರ್ಯಾರು ಹೇಗೆ ಏನು ಅಂತ ನಿನಗೆ ಅರ್ಥ ಆಗಿದೆ. ಈಗಲೂ ನಾನು ಸುಮ್ಮನೆ ಇದ್ದರೆ ನಾನು ನನ್ನ ಕೈಯಾರೆ ನಿನ್ನ ಸಂಸಾರ ಹಾಳು ಮಾಡಿದ ಹಾಗಾಗುತ್ತೆ. ನನ್ನ ಕಣ್ಣೆದುರಿಗೆ 2 ಜೀವಗಳನ್ನು ಕಳ್ಕೊಬೇಕಾಗುತ್ತೆ. ಇಲ್ಲ ಭಾರ್ಗವಿ, ಹಾಗೆ ಮಾತ್ರ ಆಗಬಾರ್ದು. ಈಗ ನಾನು ಹೇಳ್ತಿದ್ದೀನಿ, ಸರಿಯಾಗಿ ಕೇಳಿಸ್ಕೊ ಭಾರ್ಗವಿ. ಅವತ್ತು ನಾನು ನಿನ್ನ ಹತ್ರ ತಗೊಂಡಿದ್ದ ಪ್ರಮಾಣನ ಇವತ್ತು ನಾನೇ ವಾಪಸ್ ತಗೊಳ್ತಿದ್ದೀನಿ ಅಂತಾರೆ ಪೂರ್ಣಿಮಾ. ಅಮ್ಮ ಅಂತಾಳೆ ಭಾರ್ಗವಿ. ಹೌದು ಭಾರ್ಗವಿ, ಇವತ್ತು ನಿಮ್ಮ ಅಪ್ಪ ಬದುಕಿದ್ರು ಇದೇ ಮಾತನ್ನು ಹೇಳ್ತಿದ್ರು. ಇಷ್ಟು ವರ್ಷ ನೀನು ನಮ್ಮನೆ ಮಗಳಾಗಿ ಬದುಕಿದ್ದು ಸಾಕು, ಇನ್ನು ಮುಂದೆ ಆದರೂ ನೀನು ಆ ಮನೆಗೆ ಸೊಸೆಯಾಗಿ ಬದುಕು. ನಿಮ್ಮ ಮಾವನ್ನ ಅವರನ್ನು ನಿನ್ನ ಗಂಡನ ಉಳಿಸ್ಕೋತೀನಿ ಅಂತ ಇವತ್ತು ನನಗೆ ಮಾತು ಕೊಡು ಅಂತ ಪೂರ್ಣಿಮಾ ಕೈ ಮುಂದೆ ಮಾಡ್ತಾರೆ. ಆಗ ಭಾರ್ಗವಿ ಪೂರ್ಣಿಮಾ ಕೈ ಮೇಲೆ ಕೈ ಇಟ್ಟು, ಸಾಕಮ್ಮ, ಇಷ್ಟು ಸಾಕು, ನನಗೆ 100 ಆನೆ ಬಲ ಬಂದಂಗಾಯಿತು. ಇಷ್ಟು ದಿನ ಕೋರ್ಟ್ಗೆ ಹೋಗೋಕ್ಕಾಗದೆ ನನ್ನ ಕೈ ಕಟ್ಟು ಹಾಕಿದಾಗಿತ್ತು. ಆದರೆ ಇನ್ಮೇಲೆ ಮತ್ತೆ ನಾನು ಭಾರ್ಗವಿ LLB ಆಗಿ ಎಲ್ಲರ ಮುಂದೆ ಬರ್ತೀನಿ. ನನ್ನ ಗಂಡನ ಪ್ರಾಣಕ್ಕೆ ಏನು ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಮಾವ ಯಾವುದೇ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡಿ ಆಚೆ ಕರ್ಕೊಂಡು ಬರ್ತೀನಮ್ಮ. ಈಗ ತಾನೇ ಕೊಬ್ಬಲ್ಲಿ ಮಾತಾಡಿ ಓದ್ಲಲ್ಲ ಗಾಯತ್ರಿ ದೇವಿ, ಅವಳೇ ತನ್ನ ತಪ್ಪನ್ನು ಒಪ್ಕೊಳ್ಳೋ ಹಾಗಾಗುತ್ತೆ. ಇನ್ನೂ ಈ ಕೇಸಲ್ಲಿ ಸೋಲೋ ಮಾತೇ ಇಲ್ಲ. ಇದು JP ಪಾಟೀಲ್ ಸೊಸೆಯಾಗಿ ನಾನು ಕೊಡ್ತಾ ಇರೋ ಮಾತಮ್ಮ ಅಂತ ಪೂರ್ಣಿಮನ ಕೈಯನ್ನು ಇಟ್ಕೋತಾಳೆ ಭಾರ್ಗವಿ. ಪೂರ್ಣಿಮಾ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬರ್ತಾರೆ. ಬೃಂದ ಸಿಟ್ಟಿಂದ ಕಾಲ್ ಕಟ್ ಮಾಡ್ತಾಳೆ. ಈಚೆ ಅರ್ಜುನ್ ಅಂದರೆ, ನೀವು ಯಾವ ಲಾಯರನ್ನು ಕಳಿಸಿಲ್ವ ಚಿಕ್ಕು? ಮಾಮ್, ಕೋರ್ಟಲ್ಲಿ ಈಗಲಾಗಲೇ ಸೆಷನ್ ಸ್ಟಾರ್ಟ್ ಆಗಿ ಬಿಟ್ಟಿರುತ್ತೆ. ನನ್ನ ಡ್ಯಾಡ್ ಕೋರ್ಟಲ್ಲಿ ಒಂಟಿಯಾಗಿ ನಿಂತಿರ್ತಾರೆ. ಮೊದಲೇ ಆ ರಾಕ್ಷಸರು ಅವರಿಗೆ ಅವಮಾನ ಮಾಡೋಕ್ಕೆ ಕಾಯ್ತಿರ್ತಾರೆ. ನಾನು ಹೋಗಿಲ್ಲ ಅಂತಂದರೆ ಅವ್ರು ಇವತ್ತು ಆರ್ಡ್ರ್ ಪಾಸ್ ಮಾಡೋದಕ್ಕೆ ಪುಷ್ ಮಾಡೇ ಬಿಡ್ತಾರೆ. ಇಲ್ಲ ಚಿಕ್ಕು, ನನ್ನ ಡ್ಯಾಡ್ಗೇನು ತೊಂದರೆ ಆಗಬಾರ್ದು. ಮಾಮ್, ನನ್ನ ಡ್ಯಾಡ್ಗೇನು ತೊಂದರೆ ಆಗಬಾರ್ದು. ಡ್ಯಾಡ್ಗೇನು ತೊಂದರೆ ಆಗಬಾರ್ದು. ಆಗೋಕ್ಕೂ ಮುಂಚೆ ನಾನು ಅಲ್ಲಿಗೆ ಹೋಗಲೇಬೇಕು. ಸಿಸ್ಟರ್ಸ್ ನನ್ನ ಕಳಿಸ್ಕೊಡಿ ಅಂತಾನೆ ಅರ್ಜುನ್ ನನ್ನ ಮಾತು ಕೇಳು. ಅಣ್ಣಂಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತನಕ ನಾನು ನೋಡ್ಕೋತೀನಿ. ಅಣ್ಣನ ನಾನು ಉಳಿಸ್ಕೋತೀನಿ. ಮೊದಲು ನೀನು ರೆಸ್ಟ್ ಮಾಡು ಅಂತಾರೆ ಜಗನ್. ಅಯ್ಯೋ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಚಿಕ್ಕು? ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಏನೇ ಮಾಡೋದಿದ್ರು ಈ ಕ್ಷಣಕ್ಕೆ ಆಗಬೇಕು ಅಂತಾನೆ ಅರ್ಜುನ್. ಕಂದ, ನೀನು ಸಮಾಧಾನ ಮಾಡ್ಕೊ. ಜಗನ್ನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರಲ್ಲ, ಎಲ್ಲ ವ್ಯವಸ್ಥೆ ಮಾಡ್ತಾನೆ ಅವನು ಅಂತಾರೆ ನಿರ್ಮಲಾ. ಮಾಮ್, ಕೋರ್ಟ್ ಸೆಷನ್ ನಮಗೆ ಬೇಕಾದ ಹಾಗೆ ನಡೆಯಲ್ಲ ಮಾಮ್. ಅವ್ರು ಹೇಳಿದಾಗ ನಾವು ಹೋಗಬೇಕು. ನೋಡಿ, ಇದು ಡ್ಯಾಡ್ ಲೈಫ್ ಪ್ರಶ್ನೆ. ಪ್ಲೀಸ್ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲ, ನಾನು ಈಗಲೇ ಡ್ಯಾಡ್ನ ನೋಡಬೇಕು. ನನಗೆ ಅವ್ರ ವಿಷಯದಲ್ಲಿ 1% ರಿಸ್ಕ್ ತಗೊಳ್ಳೋಕ್ಕೂ ಇಷ್ಟ ಇಲ್ಲ. ಸಿಸ್ಟರ್ ನನ್ನ ಕಳಿಸ್ಕೊಡಿ ಅಂತ ಕೈಯಲ್ಲಿರೋದನ್ನೆಲ್ಲ ಕಿತ್ತಾಕ್ತಾನೆ ಅರ್ಜುನ್. ಆಗ ಶ್ರೀಮಂತ ಬಂದು, ಗುಡ್ ನ್ಯೂಸ್ ಅಳಿಮಯ್ಯ, ನಮ್ಮ ಭಾರ್ಗವಿ ಲಾಯರ್ ಕೋರ್ಟ್ ಹಾಕ್ಕೊಂಡು ಕೋರ್ಟ್ಗೆ ಹೋಗಿದ್ದಾಳೆ ಅಂತಾನೆ. ಏನು, ಭಾರ್ಗವಿನ? ಅವಳು ಯಾಕೆ ಅಲ್ಲಿಗೆ ಹೋದ್ಲು ಅಂತಾರೆ ನಿರ್ಮಲಾ. ಅಕ್ಕ, ಏನು ಹೀಗೆ ಮಾತಾಡ್ತಿದ್ಯಾ? ಭಾವನ ಉಳಿಸ್ಕೊಳ್ಳೋದಕ್ಕೆ ಯಾರಾದರೂ ಒಬ್ಬರು ಹೋಗಲೇಬೇಕಲ್ವಾ ಅಂತಾರೆ ಶ್ರೀಮಂತ. ಇಲ್ಲಿ ಜಗನ್, ಅರ್ಜುನ್ ಎಲ್ಲರೂ ಇದ್ದಾರೆ. JPನ ಉಳಿಸ್ಕೊಳ್ಳೋದು ಹೇಗೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಅರ್ಜುನ್. ನಿಮ್ಮ ಡ್ಯಾಡ್ಗೆ ದೊಡ್ಡ ವೈರಿ ಅವಳೇ ಕಣು. ಅವಳು ಒಬ್ಬಳೇ ಸಾಕು JPನ ಮುಗಿಸೋದಕ್ಕೆ. ನೀನು ಅವಳ ಮಾತನ್ನು ನಂಬೇಡ ಪ್ಲೀಸ್. ಈಗಲೇ ಅವಳಿಗೆ ಫೋನ್ ಮಾಡಿ ಅವಳನ್ನು ತಡಿ. ನಿಮ್ಮ ಡ್ಯಾಡನ್ನು ಉಳಿಸ್ಕೊಡು ಅರ್ಜುನ್ ಅಂತಾರೆ ನಿರ್ಮಲಾ. ಡ್ಯಾಡನ್ನು ಉಳಿಸೋಕೆ ಈಗ ಭಾರ್ಗವಿಯಿಂದ ಮಾತ್ರ ಸಾಧ್ಯ. ಅವ್ರು ಕೋರ್ಟಿಗೆ ಹೋಗಿದ್ದೇ ಸರಿ ಅಂತಾನೆ ಅರ್ಜುನ್. ಈಚೆ ಜಡ್ಜ್ ಕಾರಣಾಂತರದಿಂದ ಆರೋಗ್ಯ ಸ್ಥಿತಿ ಹದಗೆಟ್ಟಿರೋದ್ರಿಂದ ಅರ್ಜುನ್ ಪಾಟೀಲ್ ಬದಲು ಭಾರ್ಗವಿಯವರೇ ಈ ಕೇಸನ್ನು ಮುಂದುವರಿಸಲು ನ್ಯಾಯಾಲಯವು ಅನುಮತಿ ನೀಡುತ್ತಿದೆ ಅಂತಾರೆ. ಥ್ಯಾಂಕ್ ಯು ಯುವರ್ ಆನರ್ ಅಂತಾಳೆ ಭಾರ್ಗವಿ. ಡಾಕ್ಯುಮೆಂಟ್ಸ್ನೆಲ್ಲ ತಗೋತಾಳೆ. ತುಂಬ ದಿನದ ನಂತರ ಕೋರ್ಟಿಗೆ ಬರ್ತಿದ್ದೀರಲ್ಲ ಭಾರ್ಗವಿ ಅಂತಾರೆ ಜಡ್ಜ್. ಹೌದು ಯುವರ್ ಆನರ್, ಕುಟುಂಬದವ್ರ ಜೊತೆ ಕಾಲ ಕಳೆಯೋಕ್ಕೆ ಸ್ವಲ್ಪ ಟೈಮ್ ತಗೊಂಡಿದ್ದೆ. ಈಗ ಅದೇ ಕುಟುಂಬದವರನ್ನು ಉಳಿಸೋಕ್ಕೆ ಮತ್ತೆ ವಾಪಸ್ ಬಂದಿದ್ದೀನಿ ಅಂತಾಳೆ ಭಾರ್ಗವಿ. RK ಅವರು ಈಗಾಗಲೇ ಅವ್ರ ವಾದನ ಮಾಡಿ ಮುಗಿಸಿದ್ದಾರೆ. JP ಪರವಾಗಿ ವಾದ ಕೇಳೋದೊಂದೇ ಬಾಕಿ. ಯು ಮೇ ಪ್ರೊಸೀಡ್ ಅಂತಾರೆ ಜಡ್ಜ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ನಮ್ಮ ಅಪ್ಪ ಹೇಳ್ತಿದ್ದು ಒಂದು ಮಾತು ನೆನಪಾಗ್ತಿದೆ. ಸತ್ಯದ ಮೌನಕ್ಕಿಂತ ಸುಳ್ಳಿನ ಆಡಂಬರ ಜನಕ್ಕೆ ಬೇಗ ಆಕರ್ಷಣೆ ಆಗುತ್ತಂತೆ. ಇದು ಈ ಕೇಸಲ್ಲಿ ಅಕ್ಷರಶಃ ಸತ್ಯ. ಪಾಪ, ಏನು ತಪ್ಪು ಮಾಡದೆ ಇರೋ ನನ್ನ ಕಕ್ಷಿದಾರ ಮಿಸ್ಟರ್ JP ಪಾಟೀಲ್ ಅವರು ಇವತ್ತು ಮೌನವಾಗಿ ನಿಂತಿದ್ದಾರೆ. ನಾನು ಗಂಗಾ ಅಲ್ಲ ಅನ್ನೋದೊಂದು ಮಾತು ಬಿಟ್ಟರೆ ಇವ್ರ ಹತ್ರ ಮಾತಾಡೋಕ್ಕೆ ಪಾಪ ಬೇರೆ ಮಾತೇ ಇಲ್ಲ. ಯಾಕೆ ಹೇಳಿ? ಸತ್ಯ ಯಾವಾಗಲೂ ತುಂಬ ಸರಳವಾಗಿರುತ್ತೆ ಯುವರ್ ಆನರ್. ಹೌದು, ಅಲ್ಲ, ಈ 2 ಪದದಲ್ಲಿ ಹೇಳುವಷ್ಟು ಸುಲಭವಾಗಿರುತ್ತೆ. ಆದರೆ ಅದನ್ನು ಸಾಬೀತು ಮಾಡೋಕ್ಕೆ ಮಾತ್ರ ಸಮಯ ಬೇಕು. ಆದರೆ ಸುಳ್ಳು ಹಾಗಲ್ಲ. ಬಣ್ಣ ಬಣ್ಣದ ಕತೆಗಳನ್ನು ಕಟ್ಬೋದು. ಆ ಕತೆ ಎಲ್ಲರನ್ನು ನಂಬಿಸುತ್ತೆ. ಪಾಪ, ನಕಲಿ ಗಂಗಾ ಕಟ್ಕಟೆಯಲ್ಲಿ ನಿಂತಿದ್ರು. ಅಸಲಿ ಗಂಗಾ ನಮ್ಗಳ ಮಧ್ಯೆನೇ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ ಅಂತಾಳೆ ಭಾರ್ಗವಿ. ಆಗ ವಿಡಿಯೋನ ನೋಡ್ತಾ ಇದ್ದ ಗಂಗಾ ಶಾಕ್ ಆಗ್ತಾಳೆ. ಅಬ್ಜೆಕ್ಷನ್ ಯುವರ್ ಆನರ್. ಇವರು ಸುತ್ತಿ ಬಳಸಿ ಏನು ಹೇಳಬೇಕು ಅಂತ ಹೊರಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. JP
ಇವರೇ ತಾನೇ ಗಂಗಾ ಅಂತ ಸ್ವತಃ ಒಪ್ಕೊಂಡ್ಮೇಲೂ ಇವ್ರು ಏನು ಸಾಬೀತು ಮಾಡೋಕೆ ಹೊರಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತಾರೆ ಆರ್ಕೆ. ಯಾವ ಸುಳ್ಳು ಯಾವ ಸತ್ಯ ಅಂತ ಸಾಬೀತು ಮಾಡೋಕ್ಕೆ ನಾವಿಬ್ಬರೂ ಇರೋದು ಸರ್, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತಾಳೆ ಭಾರ್ಗವಿ. ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತಾರೆ ಜಡ್ಜ್. ಆರ್ಕೆ ಹೋಗಿ ಕೂತ್ಕೋತಾರೆ. ಈಚೆ ಈ ಗಂಗಾ ಅನ್ನೋಳು ಅಪ್ರಾಪ್ತ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಆರ್ಗನ್ ಟ್ರೇಡಿಂಗ್ ಮಾರ್ತಾ ಇರೋ ಕಿಂಗ್ ಪಿನ್, ಅದರಲ್ಲಿ ಕಳೆದು ಹೋಗಿರುವಂಥ ಒಂದಿಷ್ಟು ಮಕ್ಕಳು, ಹಾಗೆ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇರೋ ಗಂಗಾ ಬಗ್ಗೆನೂ ಇನ್ಫಾರ್ಮೇಷನ್ ಇದೆ. ಇಷ್ಟೊತ್ತು ನಾನು ಹೇಳ್ತಾ ಇದ್ದಿದ್ದಂತಹ ಗಂಗಾ ಬೇರೆ ಯಾರೂ ಅಲ್ಲ, ಇದೇ JP ಪಾಟೀಲ್ ಅವರ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.